ಇನ್ನು ಉಮರ್ ಖಾಲಿದ್ ಪುಸ್ತಕದ ಕುರಿತ ಕಾರ್ಯಕ್ರಮಕ್ಕೆ ಬಿಜೆಪಿ ವಿರೋಧವನ್ನು ಏನು ವ್ಯಕ್ತಪಡಿಸಿತ್ತು. ಕಾರ್ಯಕ್ರಮ ನಡೀಬಾರದು ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ನಡೆಸಿದರು. ದೊಮ್ಮಲೂರಿನ ಬಿಐಸಿ ಬಳಿ ಕಾರ್ಯಕರ್ತರು ಒಂದು ಹೈಡ್ರಾಮಾವನ್ನೇ ನಡೆಸಿದ್ರು. ಬಿಜೆಪಿ ಕಾರ್ಯಕರ್ತರನ್ನ ಈಗಾಗಲೇ ಖಾಕಿ ವಶಕ್ಕೆ ಪಡೆದಿದೆ. ಉಮರ್ ಖಾಲಿದ್ ಅವರ ಒಂದು ಪುಸ್ತಕ ಏನಿತ್ತಲ್ಲ, ಉಮರ್ ಖಾಲಿದ್ ಅಂಡ್ ಹಿಸ್ ವರ್ಲ್ಡ್ ಅಂತ ಹೇಳಿ ಅವರ ಕುರಿತಾದಂಥ ಒಂದು ಪುಸ್ತಕ. ಆ ಪುಸ್ತಕದ ವಿಚಾರ ಸಂಕಿರಣ ಇವತ್ತು ಸಂಜೆ 6 ಗಂಟೆಗೆ ದೊಮ್ಮಲೂರಿನ ಬಿಐಸಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆದರೆ ಈ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಬಾರ್ದು ಅಂತ ಹೇಳಿ ಬಿಜೆಪಿ ನಿನ್ನೆಯೂ ಕೂಡ ದೂರನ್ನು ದಾಖಲಿಸಿತ್ತು. ಕಾರ್ಯಕ್ರಮ ನಡೆದರೆ ನಾವು ಬಿಡೋದಿಲ್ಲ, ಪ್ರತಿಭಟನೆ ಮಾಡ್ತೀವಿ ಅಂತಲೂ ಕೂಡ ಹೇಳಿತ್ತು. ಅದರಂತೆ ಇವತ್ತು ಬಿಐಸಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಏನು ಜಮಾಯಿಸಿದ್ರು. ತಕ್ಷಣ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ದೊಮ್ಮಲೂರಿನ ಬಿಐಸಿಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. 5 ಎಸಿಪಿಗಳ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಅಳವಡಿಸಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿ ಆ ರಸ್ತೆಯನ್ನು ಈಗ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ದೇಶದ ಪರವಾಗಿರುವಂತವರು ಈ ಭಯೋತ್ಪಾದನಾ ಕೃತ್ಯವನ್ನ ಯಾರ್ಯಾರು ಬೆಂಬಲಿಸ್ತಾರೋ ಅವರನ್ನ ಬಂಧಿಸೋದ್ಬಿಟ್ಟು ಇವತ್ತಿನ ರಾಜ್ಯ ಸರ್ಕಾರ ದೇಶದ ಪರವಾಗಿ ಧ್ವನಿ ಎತ್ತುವಂತಹ ನಮ್ಮಂತವರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಆಯೋಜಕರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಭಯೋತ್ಪಾದನೆಯ ಕೃತ್ಯಕ್ಕೆ ಬೆಂಬಲ ಕೊಡುವಂತವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಇವತ್ತು ದೇಶದ ಪರವಾಗಿ ಧ್ವನಿ ಎತ್ತುವಂತಹ ಸಾರ್ವಜನಿಕರನ್ನ ತುಂಡರಿಸ್ತಾ ಇರುವಂತಹ ಕಾರ್ಯಕ್ರಮವನ್ನ ಅವರು ಬೆಂಬಲವನ್ನ ಕೊಟ್ಟು ನಮ್ಮಂತ ಕಾರ್ಯಕರ್ತರನ್ನ ಇವತ್ತು ಅರೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಸ್ಥಳದಲ್ಲಿ ನಾವು ಪ್ರತಿನಿಧಿ ಕಿರಣ್ ಹನ್ಯಡ್ಕ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಕಿರಣ್, ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಈಗ ಏನು ಪ್ರತಿಭಟನಾಕಾರರೆಲ್ಲರೂ ಕೂಡ ಚದುರಿಸಿದ್ರ? ಕಾರ್ಯಕ್ರಮ ಎಂದಿನಂತೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತಾ ಅಥವಾ ಮತ್ತು ಇನ್ನೂ ಏನಾದರೂ ಪ್ರತಿಭಟನೆಗಳು ನಡೀತಾ ಇದೆಯಾ? ಸದ್ಯಕ್ಕೆ ಹೇಗಿದೆ ಅಲ್ಲಿ ಪರಿಸ್ಥಿತಿ? ರೆಹಮಾನ್, ಈಗ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮುಕ್ತಾಯಗೊಳಿಸಿದ್ದಾರೆ. ಅಂದ್ರೆ ಅವರು 1 ಗಂಟೆ ಮೊದಲೇ 6 ಗಂಟೆಗೆ ಕಾರ್ಯಕ್ರಮ ನಿಗದಿಯಾಗಿತ್ತು. ಆದರೆ 5 ಗಂಟೆ ವೇಳೆಗೆ ಸ್ಥಳಕ್ಕೆ ಜಮಾಯಿಸಿದಂತಹ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ರು ಮತ್ತು ಒಂದು 10 ನಿಮಿಷಗಳ ಕಾಲ ಪ್ರತಿಭಟನಾ ಭಾಷಣವನ್ನು ಮಾಡಿ ಏಕಾಏಕಿ ಅವರು ಪ್ರತಿಭಟನೆ ಜೊತೆಗೆ ಕಾರ್ಯಕ್ರಮ ನಡೆಯುವಂತಹ ಬೆಂಗಳೂರು ಅಂತಾರಾಷ್ಟ್ರೀಯ ಕೇಂದ್ರದತ್ತ ನುಗ್ಗೋದಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಅಂದ್ರೆ ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ, ಅವರಿಗೆ ಸಂಬಂಧಪಟ್ಟಂತಹ ಪ್ರಮುಖ ಗಣ್ಯ ವ್ಯಕ್ತಿಗಳು ಅಥವಾ ಸಂಪನ್ಮೂಲ ವ್ಯಕ್ತಿಗಳು ಅಂತ ಯಾರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಅವರಿಗೆ ನಾವು ಕೂಡ ಪ್ರಶ್ನೆಯನ್ನ ಕೇಳ್ತೀವಿ ಅನ್ನುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಅವರು ಕಾರ್ಯಕ್ರಮ ಸ್ಥಳದತ್ತ ನುಗ್ಗೋದಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಆ ಸಂದರ್ಭಕ್ಕೆ ಸಿದ್ಧರಾಗಿದ್ದಂತಹ ಪೊಲೀಸರು ಬಿಜೆಪಿ ಕಾರ್ಯಕರ್ತನ ವಶಕ್ಕೆ ಪಡೆದು ಈಗಾಗಲೇ ಕರೆದೊಯ್ದಿದ್ದಾರೆ. ಹೀಗಾಗಿ ಸ್ಥಳದಲ್ಲಿ ಅಂದ್ರೆ ದೊಮ್ಮಲೂರು ಬೆಂಗಳೂರು ಅಂತಾರಾಷ್ಟ್ರೀಯ ಕೇಂದ್ರದ ಬಳಿ ನಡೀತಿದ್ದಂತಹ ಬಿಜೆಪಿ ಪ್ರತಿಭಟನೆ ಮುಕ್ತಾಯವಾಗಿದೆ. ಹೀಗಾಗಿ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬಿಜೆಪಿ ಕಾರ್ಯಕರ್ತರಿಲ್ಲ. ಬಂದಿದ್ದಂತಹ ಎಲ್ಲಾ ಕಾರ್ಯಕರ್ತರನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸಿ ಕರೆದೊಯ್ದಿದ್ದಾರೆ. ಹೀಗಾಗಿ 6 ಗಂಟೆಗೆ ಕಾರ್ಯಕ್ರಮ ಆರಂಭವಾಗಬಹುದು. ಇನ್ನೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿರುವಂತಹ ನಟ ಪ್ರಕಾಶ್ ರಾಜ್ ಇರಬಹುದು, ಇತಿಹಾಸಕಾರ ಜಾನಕಿ ನಾಯರ್, ಅದೇ ರೀತಿ ರಾಮಚಂದ್ರ ಗುಹಾ ಇವರು ಇನ್ನೂ ಕೂಡ ಗಣ್ಯರು ಇನ್ನೂ ಕೂಡ ಆಗಮಿಸಬೇಕಾಗಿದೆ. ಉಳಿದಂತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿರುವಂತಹ ಸಭಿಕರು ಅಥವಾ ಆಹ್ವಾನಿತರು ಯಾರಿದ್ದಾರೆ ಅವರು ಒಬ್ಬೊಬ್ಬರಾಗಿ ಕಾರ್ಯಕ್ರಮ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ 6 ಗಂಟೆ ವೇಳೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಇನ್ನು ಬಿಜೆಪಿ ಕಾರ್ಯಕರ್ತರ ಬಹುತೇಕ ಇನ್ನೊಂದು ತಂಡವೇನಾದ್ರೂ ಬಂದು ಪ್ರತಿಭಟನೆ ನಡೆಸಬಹುದೇನೋ, ಆದ್ರೆ ಅದು ಯಾವುದೇ ರೀತಿಯಲ್ಲೂ ಕೂಡ ಖಚಿತ ಇಲ್ಲ. ಆದ್ರೆ 1 ಗಂಟೆ ಕಾರ್ಯಕ್ರಮ ಆರಂಭವಾಗೋದಕ್ಕೆ ಮುನ್ನವೇ 1 ಗಂಟೆ ಮುನ್ನವೇ ಒಂದು ಪ್ರತಿಭಟನೆ ಮಾಡಿದಂತಹ ಬಿಜೆಪಿ ಕಾರ್ಯಕರ್ತನ ಈಗಾಗಲೇ ಪೊಲೀಸರು ಬಂಧಿಸಿ ಕರೆದಿದ್ದಾರೆ. ಹಾಗಾಗಿ ಬಿಜೆಪಿ ಪ್ರತಿಭಟನೆ ಸದ್ಯಕ್ಕೆ ಮುಕ್ತಾಯವಾಗಿದೆ. ರೆಹಮಾನ್, ಥ್ಯಾಂಕ್ ಯು ಕಿರಣ್. ಹಾಗೆ ಪ್ರತಿಭಟನೆ ಅಂತೂ ಈಗ ಮುಕ್ತಾಯವಾಗಿದೆ. ಇದ್ರ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿದ್ರು. ಉಮರ್ ಖಾಲಿದ್ ಕುರಿತ ಪುಸ್ತಕ ಕಾರ್ಯಕ್ರಮಕ್ಕೆ ನಾವು ಕೂಡ ವಿರೋಧ ವ್ಯಕ್ತಪಡಿಸ್ತೀವಿ. ರಾಜ್ಯ ಸರ್ಕಾರದ ವಿರುದ್ಧ ನಾವು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದೀವಿ ನಮ್ಮ ಕಾರ್ಯಕರ್ತರು ಅನ್ನುವಂಥ ಒಂದು ಮಾತುಗಳನ್ನು ಆರ್ ಅಶೋಕ್ ಕೂಡ ಹೇಳಿದ್ದಾರೆ. ಉಮರ್ ಖಾಲಿದ್ ಅನ್ನೋ ಒಬ್ಬ ದೇಶದ್ರೋಹಿ ಈಗಾಗಲೇ ಜೈಲಲ್ಲಿದ್ದಾನೆ. ಅವನ ಒಂದು ಪುಸ್ತಕದ ಬಿಡುಗಡೆಯನ್ನು ಸರ್ಕಾರ ಅನುಮತಿ ಕೊಟ್ಟಿರುವಂಥದ್ದು ಈ ದೇಶದ್ರೋಹಕ್ಕೆ ಕಮ್ಮಕ್ಕೆ ಕೊಟ್ಟಂಗೆ. ಸರ್ಕಾರ ಅವ್ರಿಗೆ ಪ್ರೊಟೆಕ್ಷನ್ನು ಮತ್ತು ಅನುಮತಿ ಕೊಟ್ಟಿರುವಂಥದ್ದು ಇದು ದೇಶ ದ್ರೋಹ ಮಾಡ್ತಕ್ಕಂಥ ಜನಗಳಿಗೆ ಈ ಸರ್ಕಾರ ಬೆಂಬಲವಾಗಿ ನಿಂತಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಅವನಿಗಾಗಲೇ ದೇಶದ್ರೋಹದ ಕೇಸಲ್ಲಿ ಇದ್ದಾನೆ, ಜೈಲಲ್ಲಿ ಇದ್ದಾನೆ, ಈಗಲೂ ಇದ್ದಾರೆ ಜೈಲಲ್ಲಿ. ಅಂಥವನಿಗೆ ನೀವು ವೈಭವೀಕರಿಸೋದಾದರೆ ಕಾಂಗ್ರೆಸ್ ಪಾರ್ಟಿ ಯಾರ ಪರ, ದೇಶದ್ರೋಹಿಗಳ ಪರನ ಅಲ್ಲ ಅನ್ನೋದು ಪ್ರೂವ್ ಆಗುತ್ತದೆ. ಕೂಡಲೇ ಪೊಲೀಸ್ ಅಧಿಕಾರಿಗಳು ಕೊಟ್ಟಿರೋಂಥ ಅನುಮತಿಯನ್ನು ಕ್ಯಾನ್ಸಲ್ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಇದ್ರ ಮೇಲೆ ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಕ್ರಮ ಆಗೇ ಆಗುತ್ತೆ. ಇವತ್ತೇನೋ